ಎಲ್ಲರಿಗೂ ಬೆಳಗಿನ ವಂದನೆಗಳು. ನಾನು ಮಹೇಶ್, ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಅನಗೋಡು ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ನಾವು ನಿನ್ನೆ ಅಧ್ಯಾಯದಲ್ಲಿ 8ನೇ ತರಗತಿಯ ಸಂಶ್ಲೇಷಿತ ಎಳೆಗಳು ಮತ್ತು ನೂಲುಗಳು ಅಧ್ಯಾಯದಲ್ಲಿ ನಾವು ಈ ಕೃತಕ ಎಳೆಗಳು ಅಥವಾ ಸಂಶ್ಲೇಷಿತ ಎಳೆಗಳು ಇವುಗಳ ಬಗ್ಗೆ ನಾವು ತಿಳ್ಕೊಂಡು ಅಂತ ಯಾವುದಾದ್ರೂ ನಾವು ಕೃತಕ ನೂಲುಗಳನ್ನು ಹೆಸರಿಸ್ತೀರಾ? ಇಲ್ಲ ನಾವು ಲೋತಾಂಗದಲ್ಲಿ ಬರ್ತಿದ್ದೀರಾ? ಹೇಳ್ತೀರಾ ಮಕ್ಕಳೇ? ಸರಿ, ನೀವು ಯಾವುದು ರೇಯಾನ್ ಮತ್ತೆ ನೈಲಾನ್, ಅಕ್ರಿಲಿಕ್ ಇವೆಲ್ಲ ಕೂಡ ನಾವೇನಂತ ಕರಿತೇವೆ? ಸಂಶ್ಲೇಷಿತ ನೂಲುಗಳು ಅಥವಾ ಕೃತಕ ನೂಲುಗಳು. ನೈಸರ್ಗಿಕ ನೂಲುಗಳಿಗೆ ಉದಾಹರಣೆ ಯಾವಪ್ಪ? ರೇಷ್ಮೆ, ಹತ್ತಿ, ಉಣ್ಣೆ. ನಾವು ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದರೆ ನೈಸರ್ಗಿಕ ಎಲೆಗಳಿಗಿಂತ ನಮಗೆ ಈ ಸಂಶ್ಲೇಷಿತ ಎಲೆಗಳು ಎಷ್ಟೆಲ್ಲ ನಮ್ಮ ದಿನನಿತ್ಯದ ಬಳಕೆಗೆ ಉಪಯುಕ್ತತೆ ಆಗಿದೆ ಅನ್ನೋದನ್ನ ನಾವು ಆ ಉದಾಹರಣೆಗಳಲ್ಲಿ ಚರ್ಚಿಸಿದ್ದೇವೆ, ಹೌದಲ್ವಾ? ಹಾಗೇನೆ ನಾವೀಗ ದಿನನಿತ್ಯ ಒಂದು ದೈನಂದಿನ ಜೀವನದಲ್ಲಿ ಬಳಸುವಂತಹ ಅನೇಕ ವಸ್ತುಗಳಲ್ಲಿ ನಾವೀಗ ಬಹುತೇಕ ವಸ್ತುಗಳ ಸ್ಥಾನವನ್ನು ನಮ್ಮ ಮನೆಯಲ್ಲಿ ಆಗ್ಬೋದು ಅಥವಾ ನೀವು ಯಾವುದೇ ಒಂದು ಅಂಗಡಿಗಳಲ್ಲಿ ಹೋದಾಗ ಯಾವ ವಸ್ತು ಆಕ್ರಮಿಸಿದೆ ಅಲ್ವಾ? ಸರಿ ನೋಡಿ, ಉದಾಹರಣೆ ಮತ್ತೆ ಈಗ ಶಿಕ್ಷಕರು ನಾವು ಶಾಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಏನನ್ನ ಬಳಸಿದ್ದೇವೆ? ಚೇರನ್ನು ಬಳಸಿದ್ದೇವೆ. ಒಂದ್ಸರಿ ಗಮನಿಸಿ ಅಲ್ವಾ? ಈ ಚೇರು ಯಾವುದರಿಂದ ಆಗಿದೆ ಹೇಳ್ತೀರಾ? ಹಾಗೇನೆ ನಾವು ಅಂಗಡಿಗಳಲ್ಲಿ ನೀರನ್ನ ತರ್ತೇವೆ ಕುಡಿಲಿಕ್ಕೆ ಅಥವಾ ನೀರನ್ನ ಮಾರ್ತಾರೆ. ಯಾವುದರಲ್ಲಿ ಮಾರ್ತಾರೆ ಗಮನಿಸ್ತಾ ಇದ್ರೆ ಮಕ್ಕಳೇ ಏನಾದ್ರು ಅಂತ? ಹಾಗೇನೆ ಮನೆಗಳಲ್ಲಿ ಅನೇಕ ಕಾಳು ಧಾನ್ಯಗಳನ್ನು ಶೇಖರಿಸಲಿಕ್ಕೆ ಅಮ್ಮ ಇಂತಹ ವಿವಿಧ ಆಕಾರದ ಮತ್ತು ಗಾತ್ರದ ಡಬ್ಬಿಗಳನ್ನು ನಿಮ್ಮ ಮನೆಯಲ್ಲಿ ಬಳಸ್ತಾ ಇದ್ದಾರಾ? ಹೌದು. ಹಾಗೇನೆ ನಾವು ಊಟದ ತಟ್ಟೆ ಗಮನಿಸ್ತಾ ಇದ್ದೀರಾ? ಇದು ಕೂಡ ಒಂದು ನಾವು ದಿನನಿತ್ಯ ಬಳಸುವಂಥ ವಸ್ತುಗಳಲ್ಲಿ ಇದೊಂದು ವಸ್ತು. ಮತ್ತು ಅಡುಗೆ ಮಾಡಬೇಕಾದ್ರೆ ನಾವು ಏನು ಬಳಸ್ತಾ ಇದ್ದೇವೆ? ಒಂದು ತವಾದಲ್ಲಿ ಇಡಲಿಕ್ಕೆ ಇರ್ಬೋದು ಅಥವಾ ಈ ಥರ ಯಾವುದೇ ಚೌಕಲ್ಲಿ ಇಡಲಿಕ್ಕೆ ಇರ್ಬೋದು, ಕುಕ್ಕರ್ನಲ್ಲಿರುವಂಥ ಇಡಲಿಕ್ಕೆ ಇರ್ಬೋದು. ಇವನ್ನೆಲ್ಲ ಗಮನಿಸಿದಾಗ ಹೌದು, ಇದು ಯಾವುದನ್ನು ಮಾಡಲ್ಪಟ್ಟಿದೆ, ಏನು ವಸ್ತು? ಹಾಗೆಯೇ ನಾವೊಂದು ಹಲ್ಲುಜ್ಜುವಂಥ ಬ್ರಷ್ ಇರ್ಬೋದು. ನೀವು ಒಂದು ಅಂಗಡಿಗೆ ಹೋಗ್ಬಿಟ್ರೆ ನಾವು ಒಂದು ಯಾವುದೋ ಒಂದು ಬೇಕರಿ ಅಥವಾ ಒಂದು ವಸ್ತುಗಳನ್ನು ತರಲಿಕ್ಕೆ ಅಂಗಡಿಗೆ ಹೋದಾಗ ಅನೇಕ ಒಂದು ಬೇಕರಿಯಲ್ಲಿ ಅಥವಾ ಚಿಲ್ಲರೆ ಅಂಗಡಿಯಲ್ಲಿ ಸರಗಳನ್ನು ನೇತಾಕಿರ್ತಾರೆ. ಗಮನಿಸಿದ್ದೀರಾ? ಏನೇ ನಾವು ನೆನಪಿಸ್ಕೊತೀರಾ? ಒಂದು ಅಡಿಕೆ ಚೀಟಿದು ಒಂದು ಚೀಟಿ ಇರ್ಬೋದು, ಶಾಂಪೂ ಪಾಕೆಟ್ ಇರ್ಬೋದು, ಬಿಲ್ಲು, ಕುರ್ಕುರೆ, ಚಿಪ್ಸ್ ಪಾಕೆಟ್ಗಳಿರ್ಬೋದು. ಗಮನಿಸಿದ್ದೀರಾ? ಇನ್ನು ಈ ಬೇರೆ ಬೇರೆ ವ್ಯಾಪಾರಕ್ಕೆ ಬೇರೆ ಬೇರೆ ಈ ಥರ ಸೂಚಕಗಳ ಒಂದು ಪದಾರ್ಥಗಳು ಮತ್ತು ನಮ್ಮ ಒಂದು ತಲೆಗಚ್ಚುವಂಥ ಎಣ್ಣೆ ಕೂಡ ಒಂದು ಸಣ್ಣ ಪಾಕೆಟಲ್ಲಿ ನಮಗೆ ಬಂದಿರುತ್ತೆ. ಒಂದು ಶಾಂಪು ಬೇಕಾದ್ರೆ ₹1 ಶಾಂಪು ಕೂಡ ಒಂದು ಸ್ಯಾಚೆಟಲ್ಲಿ ಬರುತ್ತೆ. ಹಾಗೆಯೇ ನೀವು ಮನೆಯಲ್ಲಿ ಕೂಡ ನಿಮ್ಮ ಅಂಗಡಿಯಲ್ಲಿ ಪದಾರ್ಥಗಳನ್ನು ತುಂಬಿಕೊಳ್ಳಿಕ್ಕೆ ಈ ಥರ ಪ್ಲಾಸ್ಟಿಕ್ ಏನನ್ನ ಬಳಸ್ತಿದ್ದಾರೆ? ಚೀಲಗಳನ್ನು ಕವರ್ಗಳನ್ನು ಬಳಸ್ತಾ ಇದ್ದಾರೆ. ಗಮನಿಸಿದ್ದೀರಾ? ಇಷ್ಟೇ ಅಲ್ಲ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೇವೆ, ಹೌದಲ್ವಾ? ಹಾಗಿದ್ದರೆ ಇಂಥ ಪ್ಲಾಸ್ಟಿಕ್ಕನ್ನು ಎಷ್ಟೊಂದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಜೊತೆ ಹೊಂದಿಕೊಂಡಿರುವಂಥ ಒಂದು ಪ್ಲಾಸ್ಟಿಕ್ ಈ ಅಧ್ಯಾಯದ ಮುಂದಿನ ಭಾಗ ಸಂಶ್ಲೇಷಿತ ನೂಲುಗಳಾದರೆ ಈ ಎಲ್ಲ ನಾವೇನು ನೋಡಿದ್ವಿ? ಹೌದು, ಇಂಥ ಎಲ್ಲ ವಸ್ತುಗಳು ಕೂಡ ನಾವೇನಂತ ಕರೀತಾ ಇದ್ದೇವೆ? ಪ್ಲಾಸ್ಟಿಕ್ಗಳು ಎಂದು ಕರೀತಾ ಇದ್ದೇವೆ, ಹೌದಲ್ವಾ? ಬಹುತೇಕ ನೀವು ಬೆಳಿಗ್ಗೆ ಎದ್ದಾಗ ಒಂದು ಹಿಡಿಯುವಂಥ ಬ್ರಷ್ ಇಂದ ಹಿಡಿದು ರಾತ್ರಿ ಮಲಗೋದು ಕೂಡ ನಾವು ಏನು ಟ್ವೈಸ್ ಎ ಡೇ ಬ್ರಷ್ ಅಂತ ಏನು ಕರಿತೀವಿ, 2 ಸರಿ ಆ ಮಲಗುವವರೆಗೂ
ನಾವು ಬಳಸುವಂತಹ ದಿನನಿತ್ಯದ ಬಹುತೇಕ ವಸ್ತುಗಳು ಏನಾಗಿವೆ, ಪ್ಲಾಸ್ಟಿಕ್ ಆಗಿವೆ. ನಿಮಗೆ ನಾನೊಂದು ಚಟುವಟಿಕೆ ಕೊಡ್ತೇನೆ. ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಬಳಸ್ತಾ ಇರುವಂತಹ ಅಥವಾ ದಿನನಿತ್ಯ ನೀವು ಉಪಯೋಗಿಸುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಪಟ್ಟಿ ಮಾಡ್ಕೊಂಡು ಬನ್ನಿ. ಇಷ್ಟ ಬರ್ತೀರಲ್ವಾ? ನೋಡೋಣ. ಹಾಗಿದ್ರೆ ನಮಗೆ ಅರ್ಥ ಆಗುತ್ತೆ ಇಷ್ಟೆಲ್ಲ ವಸ್ತುಗಳು ಯಾವುದರಿಂದ ಆಗಿದ್ದಾವೆ, ಪ್ಲಾಸ್ಟಿಕ್ ಇಂದ ಆಗಿದೆ. ಹಾಗಿದ್ಮೇಲೆ ಪ್ಲಾಸ್ಟಿಕ್ಗೆ ಏನಂತ ಮಹಾ ವಿಶೇಷ ಇದೆ? ಏನಿದೆ? ಪ್ಲಾಸ್ಟಿಕ್ನ ನಾವು ಪ್ಲಾಸ್ಟಿಕ್ ಅನ್ನು ಕೂಡ ಒಂದು ಏನಂತ ಕರಿತೇವೆ, ಪಾಲಿಮರ್ ಅಂತ ಕರಿತೇವೆ. ಪ್ಲಾಸ್ಟಿಕ್ ಕೂಡ ಒಂದು ಪಾಲಿಮರ್. ಪ್ಲಾಸ್ಟಿಕ್ಗಳು ಕೂಡ ಏನು ಒಂದು ರೀತಿಯ ಪಾಲಿಮರ್ಗಳು. ಇಲ್ಲಿ ಆ ಘಟಕಗಳು ಒಂದು ರೇಖೀಯವಾಗಿ ಜೋಡಣೆ ಹೊಂದಿರಬಹುದು ಅಥವಾ ಅಡ್ಡವಾಗಿ ಕೂಡ ಇಲ್ಲಿ ಜೋಡಣೆ ಹೊಂದಿರಬಹುದು ಅಂತ ಹೇಳ್ತೀವಿ. ಅವುಗಳ ಕೊಂಡಿ ಅಡ್ಡವಾಗಿಯೂ ಇರಬಹುದು ಅಥವಾ ರೇಖೀಯ ವೃತ್ತವಾಗಿಯೂ ಕೂಡ ಘಟಕಗಳು ಜೋಡಣೆ ಆಗಿರಬಹುದು ಅಂತ ಕರಿತೀವಿ. ನೆಕ್ಸ್ಟು ಈ ಪ್ಲಾಸ್ಟಿಕ್ಗೆ ಇಷ್ಟೊಂದು ಮಹತ್ವ ಇದಕ್ಕೆ ಕಾರಣ ಇದೆ. ಪ್ಲಾಸ್ಟಿಕ್ ವಸ್ತುಗಳು ಹಗುರ. ನಮ್ಗೆ ಈಗಾಗಲೇ ಸುಲಭವಾಗಿ ನಾವಿಲ್ಲಿ ಒಂದೇ ಕೈಲಿ ಚೇರನ್ನ ಇಟ್ಬೋದು ಅಲ್ವಾ? ಯಾವುದೇ ಒಂದು ವಸ್ತುಗಳನ್ನ ಸುಲಭವಾಗಿ ಹಗುರ ಆಗಿದೆ. ಹೇಗಿದೆ? ಹಗುರ. ಒಂದು ವಸ್ತುಗಳು ಏನಾಗಿದೆ, ತುಂಬಾ ಹಗುರವಾಗಿದೆ. ನಾವು ಇದೇ ಹಿಂದಿನ ಪ್ಲಾಸ್ಟಿಕ್ ಕಂಡುಹಿಡಿಯೋಕ್ಕಿಂತ ಮುಂಚಿನ ದಿನಗಳಲ್ಲಾದರೆ ಒಂದಿನ ಚೇರನ್ನ ನಾವು ಮರದಿಂದ ಮಾಡಬೇಕಿತ್ತು. ಇಲ್ಲಾಂದ್ರೆ ಒಂದು ಯಾವುದೇ ಒಂದು ಖನಿಜ ಅಂದರೆ ಲೋಹದಿಂದ ಮಾಡಿರುವಂಥ ಚೇರುಗಳನ್ನು ಬಳಸ್ತಾ ಇದ್ವಿ. ಅವು ಏನಾಗಿತ್ತು, ಭಾರವಾಗಿತ್ತು. ಆದರೆ ಪ್ಲಾಸ್ಟಿಕ್ ಹಗುರವಾಗಿದೆ. ಇನ್ನೊಂದು ಪ್ಲಾಸ್ಟಿಕ್ ಗುಣ, ಒಂದು ಗುಣಗಳಿದೆ. ಪ್ಲಾಸ್ಟಿಕ್ನ ಗುಣಗಳು ಒಂದೇನು, ಹಗುರ. ಮತ್ತೆ ನಮಗೆ ಬೇಕಾದ ರೀತಿಯಲ್ಲಿ ಸುಲಭವಾಗಿ ಆಕಾರವನ್ನು ಕೊಡಬಹುದು, ಆಕಾರಗಳನ್ನು ಕೊಡಬಹುದು. ಮತ್ತೆ ವಿವಿಧ ರೀತಿಯಾದ ಬಣ್ಣವನ್ನು ಕೊಡಬಹುದು. ಮತ್ತು ಲೋಹಕ್ಕಿಂತ ಇದು ಕಡಿಮೆ ವೆಚ್ಚ ಅಥವಾ ಏನಂತೀವಿ, ದುಬಾರಿ ಅಲ್ಲದ್ದು ಅಂತ ಕರಿತೀವಿ, ಅಥವಾ ಕಡಿಮೆ ಬೆಲೆ. ಹಾಗೆಯೇ ದೀರ್ಘಕಾಲಿಕ ಬಾಳಿಕೆ, ಇದನ್ನ ಕೂಡ ನಾವು ಪ್ಲಾಸ್ಟಿಕ್ನ ಗುಣಗಳು ಅಂತ ಕರಿತೀವಿ. ನಮಗೆ ಗೊತ್ತಾಗ್ತಾ ಇದೆ, ಹಗುರವಾಗಿದೆ, ಆಕಾರಗಳನ್ನು ಸುಲಭವಾಗಿ ಇರ್ಬೋದು, ವಿವಿಧ ರೀತಿಯ ಬಣ್ಣಗಳನ್ನು ಮತ್ತು ವಿನ್ಯಾಸವನ್ನು ಕೊಡ್ಬೋದು, ಕಡಿಮೆ ಬೆಲೆಯದ್ದಾಗಿದೆ. ಯಾವಕ್ಕೆ ಹೋಲಿಕೆ ಮಾಡಿಕೊಂಡ್ರೆ, ಒಂದು ಲೋಹಕ್ಕೆ ಹೋಲಿಕೆ ಮಾಡಿಕೊಂಡ್ರೆ, ಒಂದು ಲೋಹದ ಬಾಟಲ್ ಮಾಡಬೇಕು ಅಂದರೆ ಅಥವಾ ಒಂದು ಲೋಹದ ಒಂದು ಪೆಟ್ ಜಾರ್ ಮಾಡಬೇಕು ಅಂದರೆ, ನಾವು ಲೋಹದ ಮಾಡಬೇಕು ಅಂದರೆ ತುಂಬಾ ಏನಾಗುತ್ತೆ, ದುಬಾರಿನೂ ಆಗುತ್ತೆ ಮತ್ತು ಬೆಲೆನೂ ಕೂಡ ಜಾಸ್ತಿ. ಹಾಗೆಯೇ ಪ್ಲಾಸ್ಟಿಕ್ಗಳು ಕೂಡ ದೀರ್ಘ ಬಾಳಿಕೆ ಬರುತ್ತೆ. ಅಂದರೆ ಯಾವುದೇ ರೀತಿಯಂತ ಸಂಕ್ಷಾರಣೆಗೆ ಒಳಪಡುವುದಿಲ್ಲ. ಏನಾಗಲ್ಲ, ಸಂಕ್ಷಾರಣೆಗೆ ಒಳಪಡುವುದಿಲ್ಲ. ನಮಗೆ ಗೊತ್ತಿದೆ, ರಸಾಯನಶಾಸ್ತ್ರದಲ್ಲಿ ನಾವು ಹೇಳ್ತೇವೆ, ಲೋಹಗಳು ಗಾಳಿ ಮತ್ತು ನೀರಿನ ಜೊತೆಗೆ ಒಡೆದು ವರ್ತಿಸಿ ನಾವೇನಂತೆ ತುಕ್ಕು ಹಿಡಿಯುತ್ತವೆ. ಇದನ್ನು ನಾವೊಂದು ಸಂಕ್ಷಾರಣ ಅಂತ ಕರಿತೇವೆ. ಆಕ್ಸಿಜನ್ ಜೊತೆ ಲೋಹಗಳು ವರ್ತಿಸಿ ಆ ಲೋಹದ ಮೇಲೆ ಒಂದು ಪದರ ಏರ್ಪಡುತ್ತೆ. ಅದಕ್ಕೆ ನಾವು ಸಂಕ್ಷಾರಣ ಇರ್ತೀವಿ. ಇದರಿಂದ ಲೋಹದ ಸವೆತ ಉಂಟಾಗುತ್ತೆ. ತುಕ್ಕು ಹಿಡಿಯೋದ್ರಿಂದ ಲೋಹ ದುರ್ಬಲ ಆಗುತ್ತೆ, ಸವೆತಕ್ಕೆ ಕಾರಣ ಆಗುತ್ತೆ. ಆದರೆ ಪ್ಲಾಸ್ಟಿಕ್ಗಳು ಯಾವುದೇ ನೀರಿನಲ್ಲಿಯೇ ಆಗಲಿ ಅಥವಾ
ಬೇರೆ ಅಂಗಗಳೊಂದಿಗೆ ಆಗಲಿ, ಹಾಗೆಯೇ ಯಾವ ಪದಾರ್ಥಗಳ ಜೊತೆ ಕೂಡ ಗಾಳಿ ನೀರಿನ ಜೊತೆಗೂ ವರ್ತಿಸುವುದಿಲ್ಲ. ಇವೆಲ್ಲ ಕೂಡ ನಾವೇನಂತ ಹೇಳ್ತೀವಿ, ಪ್ಲಾಸ್ಟಿಕ್ನ ಗುಣಗಳು ಅಂತ ಹೇಳ್ತೇವೆ. ನೆಕ್ಸ್ಟು ಈ ಪ್ಲಾಸ್ಟಿಕ್ ನಾವು ಈಗೆಲ್ಲ ಎಷ್ಟೆಲ್ಲ ವಸ್ತುಗಳನ್ನ ಈಗಾಗಲೇ ನಾವು ನೋಡಿದ್ದೇವೆ ಅಥವಾ ಬಳಸ್ತಾ ಇದ್ದೇವೆ. ಈ ಪ್ಲಾಸ್ಟಿಕ್ ಎಲ್ಲವೂ ಕೂಡ ಒಂದೇ ರೀತಿ ಇದೆಯಾ? ನಿಮಗೆ ಮನೆಗಳ ಹತ್ರ ಬರ್ತಾರೆ ಹಳೆಯ ಪ್ಲಾಸ್ಟಿಕ್ ಅಂತ ಬರ್ತಾರಲ್ಲ, ನಿಮ್ಮ ಮನೆಯಲ್ಲಿರುವಂಥ ನೀವಾಗಲೇ ಬಳಸಿ ಅವೇನಾದರೂ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿದ್ದರೆ ಅವುಗಳನ್ನ ಪುನಃ ನಾವೇನು ಮಾಡ್ತೀವಿ, ಹಳೆ ಪ್ಲಾಸ್ಟಿಕ್ ಕೊಡ್ತೀವಿ. ನಾವು ಯಾವುದೀಗ ಉದಾಹರಣೆಗೆ ಮುಂದೆ ಹೋದರೆ ಈ ಪ್ಲಾಸ್ಟಿಕ್ಕನ್ನು ತಗೋತಾರ, ವಾಟರ್ ಬಾಟಲ್ ತಗೋತಾರ, ಅಥವಾ ಇಂಥ ಕೈಚೀಲವನ್ನು ತಗೋತಾರ, ನಿಮ್ಮ ಬಿಂದಿಗೆ ಬಕೆಟನ್ನು ತಗೋತಾರ. ನಾವು ನೋಡಿದಾಗ ಇಂಥವು ತಗೋತಾರ? ಖಂಡಿತ ಇಲ್ಲ. ನೀವು ಹೊಂದಿರುವಂಥ ಬ್ರಷ್ ಮುರಿದಿದೆ ಅಂದರೆ ನಮಗೆ ಚೆನ್ನಾಗಿಲ್ಲ ಅಂದರೆ ಆ ಬ್ರಷನ್ನು ಹಳೆ ಪ್ಲಾಸ್ಟಿಕ್ ತೂಗುದಲ್ಲೇ ಆಗಲಿ ಅಥವಾ ವಾಪಸ್ ತಗೋತಾರ? ಖಂಡಿತ ತಗೊಳ್ಳಲ್ಲ. ಕೆಲವು ಆಯ್ದ ಪ್ಲಾಸ್ಟಿಕ್ಗಳನ್ನು ಮಾತ್ರ ಹಳೆ ಪ್ಲಾಸ್ಟಿಕ್ ಅವರು ತಗೊಂಡು ಹೋಗ್ತಾರೆ, ಕೆಲವು ಪ್ಲಾಸ್ಟಿಕ್ಗಳನ್ನು ಅವರು ಯಾವ ಕಾಲಕ್ಕೂ ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಾದರೆ ನಾವು ಪ್ಲಾಸ್ಟಿಕ್ಗಳಿರುವಂಥ ವ್ಯತ್ಯಾಸವೇನು? ನಿಮಗೆ ನಾವು ಗೊತ್ತಾ? ನೋಡೋಣ. ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧ ಗುಣಗಳು ತಕ್ಕೊಂಡಿದ್ದೀರಲ್ಲ, ನೋಟ್ ಮಾಡ್ಕೊಂಡ್ರೆ ಈ ಪ್ಲಾಸ್ಟಿಕ್ ಗುಣಗಳಲ್ಲಿ. ನೆಕ್ಸ್ಟು ಪ್ಲಾಸ್ಟಿಕ್ನ ವಿಧಗಳು. ಒಂದು ಥರ್ಮೋಪ್ಲಾಸ್ಟಿಕ್, ಎರಡನೇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ನೋಡೋಣ. ಏನು ಥರ್ಮೋಪ್ಲಾಸ್ಟಿಕ್ ಎಂದರೇನು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂದರೇನು ಹೇಳ್ತಾರೆ. ಥರ್ಮೋಪ್ಲಾಸ್ಟಿಕ್, ಥರ್ಮೋ ಅಂದರೆ ನಿಮಗೆ ಪದ ಗೊತ್ತಿದೆ, ಥರ್ಮೋ ಅಂದರೆ ಉಷ್ಣ, ಥರ್ಮೋ ಅಂದ್ರೇನು? ಉಷ್ಣ, ಬಿಸಿ. ಹಾಗಾದರೆ ಥರ್ಮೋಪ್ಲಾಸ್ಟಿಕ್ ಅಂದರೆ ನಾವು ಪ್ಲಾಸ್ಟಿಕ್ ಅನ್ನ ಬಿಸಿ ಅಥವಾ ಉಷ್ಣವನ್ನು ಕೊಟ್ಟಾಗ ಅದು ಕರಗಿ ಪುನಃ ಆಕಾರ ಕೊಡಬಹುದಾದ, ಅದಕ್ಕೆ ಪುನಃ ಎರಕ ಒಯ್ಯಬಹುದಾದಂತಹ ಪ್ಲಾಸ್ಟಿಕ್ಗೆ ಥರ್ಮೋಪ್ಲಾಸ್ಟಿಕ್ಗಳು ಎನ್ನುತ್ತೇವೆ. ಅರ್ಥ ಆಯ್ತಾ ಮತ್ತೆ? ಇನ್ನೊಂದ್ಸರಿ ಕೇಳಿ. ನಾವು ಪ್ಲಾಸ್ಟಿಕ್ಗೆ ಉಷ್ಣವನ್ನು ಕೊಟ್ಟು ಕರಗಿಸಿ ಪುನಃ ಆಕಾರ ಕೊಡಬಹುದಾದಂತಹ ಪ್ಲಾಸ್ಟಿಕ್ಗಳಿಗೆ ಬರ್ಕೊಳ್ಳಿ. ಪ್ಲಾಸ್ಟಿಕ್ಗಳಿಗೆ ಉಷ್ಣ ಕೊಟ್ಟಾಗ ಅವು ಕರಗಿ ಪುನಃ ಆಕಾರ ಕೊಡಬಹುದಾದ ಪ್ಲಾಸ್ಟಿಕ್ಗಳಿಗೆ ಏನಂತ ಕರೀತೇವೆ? ಥರ್ಮೋಪ್ಲಾಸ್ಟಿಕ್ಗಳು ಎಂದು ಕರೆಯುತ್ತೇವೆ. ಥರ್ಮೋಪ್ಲಾಸ್ಟಿಕ್ ಉದಾಹರಣೆ ನಾವೇನಂತ ಕರಿತೀವಿ? ಅಥವಾ ಉಷ್ಣವನ್ನು ಕೊಟ್ಟಾಗ ಸುಲಭವಾಗಿ ದ್ರವಿಸುತ್ತವೆ. ಉದಾಹರಣೆ PVC. PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್. ಪಾಲಿವಿನೈಲ್ ಕ್ಲೋರೈಡ್, ಪಾಲಿವಿನೈಲ್ ಕ್ಲೋರೈಡ್. PVC ಪೈಪ್ಸ್ ಅಂತ ಕೇಳಿದ್ದೀರಲ್ಲ? PVC ಪೈಪ್ ನಮ್ಮೆಲ್ಲ ನೀರಿನ ಕೊಳವೆಗಳಲ್ಲಿ ಬಳಸುವಂತ, ನಾವು ಮನೆಗಿರ್ಬೋದು ಅಥವಾ ನೀರನ್ನು ಹಾಯಿಸಲಿಕ್ಕೆ ಬಳಸುವಂಥ ಪೈಪ್ಗೆ ಅವು PVC ಪೈಪ್ ಅಂತ ಕರಿತೇವೆ. ಅಥವಾ ನಮ್ಮ ಕರೆಂಟ್ ವೈರಿಂಗ್ಗೆ ಬಳಸುವಂಥ ಆ ಪೈಪ್ಗಳಿಗೆ ಕೂಡ PVC ಪೈಪ್ ಅಂತ ಕರಿತೇವೆ. ಇದೊಂದು. ಮತ್ತೆ ಪಾಲಿಥೀನ್ ಅಂತ ಕರಿತೇವೆ. ನಾವೇನು ಪ್ಲಾಸ್ಟಿಕ್ನ ಕೈಚೀಲ ಅಂತ ಕರಿತೇವೆ. ಈ ಒಂದು ಪ್ಲಾಸ್ಟಿಕ್ ಕೈಚೀಲಕ್ಕೆ ನಾವು ಪಾಲಿಥೀನ್ ಪೇಪರ್, ಪಾಲಿಥೀನ್ ಚೀಲ ಅಂತ ಕರಿತೇವೆ. ಇದು ಕೂಡ ಪಾಲಿಥೀನ್, ಇದು ಕೂಡ ಒಂದು ಪಾಲಿಮರ್. ಇದು ಇವೆಲ್ಲ ನಾವು ಬಿಸಿ ಮಾಡಿದಾಗ ಪುನಃ ಕರಗಿದ್ರೆ
ಸುಲಭವಾಗಿ ಕರೆದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ನಿಮಗೆ ಯಾವುದೇ ಈ ತರ ಒಂದು ಬಾಟ್ಲಿಗೆ, ಪ್ಲಾಸ್ಟಿಕ್ ಬಾಟಲ್ ಬಿಸಿಯಾದಂತ ನೀರನ್ನು ಹಾಕಿದ್ರೆ ಏನಾಗುತ್ತೆ? ಏನಾಗ್ಬೋದು ಹೇಳಿ? ಗಮನಿಸಿರ್ತೀರಾ? ಯಾವತ್ತಾದ್ರೂ ನೀವೇನಾದ್ರೂ ಪ್ಲಾಸ್ಟಿಕ್ ಬಾಟಲ್ಗೆ ಸ್ವಲ್ಪ ಹೆಚ್ಚಾಗಿ ಕಾಯಿಸಿದಾಗ ಬಿಸಿಯಾದ ನೀರನ್ನು ಹಾಕಿದ ತಕ್ಷಣ ಇದರ ರೂಪ ಏನಾಗುತ್ತೆ? ಈ ರೂಪ ಆಗುತ್ತದೆ. ಅಂದ್ರೆ ಎಲ್ಲಿ ಬೇಕಾದ್ರೂ ಹಾಗೆ ಬಗ್ಗೋಗುತ್ತದೆ, ಕರಗುತ್ತದೆ ಅಲ್ವಾ? ಅದರ ರೂಪವನ್ನ ಕಳೆದುಕೊಳ್ಳುತ್ತದೆ. ಅಂದ್ರೆ ಆ ಉಷ್ಣಕ್ಕೆ ಪ್ಲಾಸ್ಟಿಕ್ ತನ್ನ ರೂಪವನ್ನು ಬದಲಾಯಿಸ್ತಾ ಇದೆ. ಅಂದಮೇಲೆ ಇಂಥವನ್ನೆಲ್ಲ ಕೂಡ ನಾವೇನು ಕರಿತೀವಿ? ಥರ್ಮೋಪ್ಲಾಸ್ಟಿಕ್. ನಮ್ಮ ಮನೆ ಗೃಹ ವೈರಿಂಗ್ನಲ್ಲಿ ಬಳಸಿರುವಂತಹ ಈ ಯಾವುದೇ ಲೋಹದ ತಂತಿಯ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಇದೆ, ಅದು ಕೂಡ ಒಂದು ಅವಾಹಕ. ಪ್ಲಾಸ್ಟಿಕ್ ಮತ್ತೊಂದು ಗುಣ ಅವಾಹಕ ಅಂತ ಕರಿತೀವಿ. ಅವಾಹಕ ಇದು ಏನಾಗಿದೆ? ಆ ತಂತಿಗಳ ಮೇಲಿದೆ. ನಾವು ಕೆಲವು ಸರಿ ವಿದ್ಯುತ್ತಿನ ಅವಘಡಗಳು, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿರ್ತೀವಿ. ವಿದ್ಯುತ್ ತಂತಿಯಲ್ಲಿ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ನಮಗೆ ಒಂದು ವಿದ್ಯುತ್ ಪಾಠದಲ್ಲಿ ವಿದ್ಯುತ್ ಶಕ್ತಿ ಪಾಠ ಬರುತ್ತೆ. ಯಾವುದೇ ವಾಹಕದ ಮುಖಾಂತರ ವಿದ್ಯುತ್ ಹರಿಬೇಕಾದ್ರೆ ವಾಹಕದಿಂದ ಏನು ಬಿಡುಗಡೆ ಆಗುತ್ತೆ? ಉಷ್ಣ ಬಿಡುಗಡೆ ಆಗುತ್ತೆ. ಉಷ್ಣ ಬಿಡುಗಡೆ. ಶಾರ್ಟ್ ಸರ್ಕ್ಯೂಟ್ ಅಂದರೆ ಅಧಿಕ ಪ್ರಮಾಣದ ವಿದ್ಯುತ್ ತಂತಿಯಲ್ಲಿ ಹರಿದಾಗ ಹೆಚ್ಚು ಉಷ್ಣ ಬಿಡುಗಡೆಯಾಗಿ ಆ ಹೊರಗಡೆ ನಾವೇನು ಅವಾಹಕದ ಹೊದಿಕೆ ಪ್ಲಾಸ್ಟಿಕ್ ಇರುತ್ತಲ್ಲ, ಅಧಿಕ ಉಷ್ಣದಿಂದ ಅದೇ ಕರಗುತ್ತೆ. ಆವಾಗ ಒಂದು ಲೋಹದ ತಂತಿ ಇನ್ನೊಂದು ಲೋಹದ ತಂತಿ ನಾವೇನಾದರೂ ಒಂದಕ್ಕೊಂದು ಸಂಪರ್ಕ ಆದಾಗ ಏನಾಗುತ್ತೆ? ವಿದ್ಯುತ್ ಬೆಂಕಿ ಅವಘಡಗಳು ಸಂಭವಿಸುವಂಥ ಸಂಭವ ಇದೆ. ಅದನ್ನೇ ನಾವು ಅದ್ರ ಮೇಲೆ ಆಗಿರುವಂತಹ ಅವಾಹಕದ ಹೊದಿಕೆಯನ್ನು ಕೂಡ ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಥರ್ಮೋಪ್ಲಾಸ್ಟಿಕ್ ಅಂದರೆ ಅತಿ ಬಿಸಿಯಿಂದ ಅದು ಕೂಡ ಕರಗುತ್ತೆ. ಇದು ಥರ್ಮೋಪ್ಲಾಸ್ಟಿಕ್. ಇವೆಲ್ಲ ಕೂಡ ನಾವು ಹೇಳ್ತೀವಿ ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆಗಳು ಅಂತ ಕರಿತೀವಿ. ಇನ್ನು ಥರ್ಮೋಸೆಟ್ಟಿಂಗ್ ಅಂದರೆ ಥರ್ಮೋಸೆಟ್ಟಿಂಗ್, ಇವನ್ನ ಪುನಃ ಪುನಃ ಕಾಸಿ ನಾವು ಮೆದುಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಇವುದನ್ನು ಕಾಯಿಸಿ ಮೆದುಗೊಳಿಸಬಹುದು, ಪುನಃ ತಕ್ಕೊಳ್ಳಬಹುದು. ಥರ್ಮೋಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಒಮ್ಮೆ ಮೊದಲಿನ ಸಾರಿ ನಾವು ಅದನ್ನು ಬಿಸಿ ಮಾಡಿ ದ್ರವಿಸಿ ಒಂದು ಆಕಾರ ಕೊಟ್ಟರೆ ಅದರ ಆಕಾರ ಸ್ಥಿರವಾಗಿ ಉಳಿಯುತ್ತೆ. ಇದನ್ನು ಪುನಃ ಬಿಸಿ ಮಾಡಿ ನಾವು ಪುನಃ ಎರಕಾಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಪುನಃ ಕಾಸಿ ಮೆದುಗೊಳಿಸಲಾಗದ ಏನಂತಂದ್ರೆ ಥರ್ಮೋಸೆಟ್ಟಿಂಗ್ ಇದೆ. ಸೆಟ್ಟಿಂಗ್ ಆಗಿದೆ, ಸೆಟ್ ಆಗಿದೆ. ತನ್ನ ಆಕಾರ ಒಂದು ಭದ್ರವಾಗಿ ಒಂದು ರೀತಿಯಲ್ಲಿ ರೂಪಾಂತರಗೊಂಡ ನಂತರ ಪುನಃ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗೆ ನಾವೇನಂತ ಕರಿತೀವಿ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಅರ್ಥ ಆಯ್ತಾ? ಪುನಃ ದ್ರವಿಸಿ ರೂಪ ಕೊಡಲಾಗದ ಪ್ಲಾಸ್ಟಿಕ್ಗೆ ಥರ್ಮೋಸೆಟ್ಟಿಂಗ್. ಉದಾಹರಣೆ ನೋಡಿ, ಈಗ ನಮಗೆ ಒಂದು ತಟ್ಟೆ, ಇದನ್ನ ಮೆಲಾಮೈನ್ ಅಂತ ಕರಿತೀವಿ ಪ್ಲಾಸ್ಟಿಕ್ ಅಲ್ಲಿ. ಮೆಲಾಮೈನ್ ಉದಾಹರಣೆ ನೋಡ್ತೀನಿ. ಮೆಲಾಮೈನ್ ಪ್ಲಾಸ್ಟಿಕ್ ಇದನ್ನ ಈಗ ಮುರಿದೋದ್ರೆ ಇದು ಹಳೆ ಪ್ಲಾಸ್ಟಿಕ್ ತಗೊಳ್ಳೋದು. ಕಾರಣ ಇದನ್ನ ಪುನಃ ನಾವು ಬಿಸಿ ಮಾಡಿ ಕರಗಿಸಿ ಬೇರೆ ರೂಪ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಥವಾ ನಾನು ಈಗಾಗಲೇ ತೋರಿಸಿದೆ, ನಮ್ಮಲ್ಲಿ ಈಗ ಬಳಸುವಂಥ ಒಂದು ಪ್ಲಾಸ್ಟಿಕ್ ಚೇರ್, ಇದು ಮುರಿದ್ರೆ ಪುನಃ ಇದನ್ನ ಕರಗಿಸಿ ನಾವು ರೂಪ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ನಾವು ಅಡಿಗೆ ಮನೆಯಲ್ಲಿ ಪಾತ್ರೆಗಳು ಬಳಸುವಂಥ ಹಿಡಿಕೆ ಏನಿದೆ, ಪ್ಲಾಸ್ಟಿಕ್ ಹಿಡಿಕೆ ಹೆಚ್ಚು ಉಷ್ಣವನ್ನು ತಡೆಯುತ್ತೀವಿ. ಹಾಗೆಯೇ ನೀವು ಕುಕ್ಕರ್ಗಳ ಹಿಡಿಕೆ ನೋಡಿಲ್ಲ, ತವಗಳಲ್ಲಿ ಬಳಸುವಂಥ ಹಿಡಿಕೆ ನೋಡಿಲ್ಲ. ಈ ಪ್ಲಾಸ್ಟಿಕ್ಕು ಕೂಡ ಒಂದು ಥರ್ಮೋಸೆಟ್ಟಿಂಗ್. ಆ ಪ್ಲಾಸ್ಟಿಕ್ ವಿಧ ಬೇಕಲೈಟ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಇಂಥ ಪ್ಲಾಸ್ಟಿಕ್ ಬೇಕಲೈಟ್ ಏನು ಬಳಸ್ತೀವಿ? ಒಂದು ಕುಕ್ಕರ್ನ ಹಿಡಿಕೆಗಳು, ಅಡಿಗೆ ಮನೆಯ ಇಂಥ ಬಿಸಿ ವಸ್ತುಗಳ ಹಿಡಿಕೆಗಳಲ್ಲಿ ಒಂದು ಹೆಂಚು, ನಾವು ದೋಸೆ ಅಥವಾ ಚಪಾತಿಯನ್ನು ಹಂಚನ್ನ ಬಳಸುವಂಥ ಹಿಡಿಕೆ, ಈ ತವಾಗಳಲ್ಲಿ ಬಳಸುವಂಥ ಹಿಡಿಕೆ ಮತ್ತು ಕುಕ್ಕರ್ಗಳಲ್ಲಿ ಬಳಸುವಂಥ ಹಿಡಿಕೆಯಲ್ಲಿರುವಂಥ ಪ್ಲಾಸ್ಟಿಕ್ಗೆ ನಾವು ಬೇಕಲೈಟ್ ಪ್ಲಾಸ್ಟಿಕ್ ಅಂತ ಕರಿತೇವೆ. ಮತ್ತು ತವಾಗಳಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಇದೆ, ನಾವೇನು ಕರಿತಿರೋದು ನಾನ್ ಸ್ಟಿಕ್ ಅಂತ ಏನು ಕರಿತೇವೆ. ನಾನ್ ಸ್ಟಿಕ್
ಅದು ಕೂಡ ಒಂದು ಪ್ಲಾಸ್ಟಿಕ್ ವಿಧ ಅಂತ ಕರೀತಾ ಇದ್ದಾರೆ. ಇದು ಕೂಡ ಒಂದು ಜಿಡ್ಡು ಅಥವಾ ಎಣ್ಣೆಯನ್ನ ಅಂಟಿಸಿಕೊಳ್ಳದ ಗುಣ ಇರುವಂಥದ್ದು. ನಾನ್ ಸ್ಟಿಕ್ ಇಂಗ್ಲಿಷಲ್ಲಿ ಪದ ಹೇಳ್ತಾರೆ, ನಾನ್ ಸ್ಟಿಕ್ ಅಂದ್ರೆ ಎಣ್ಣೆ ಅಥವಾ ನೀರನ್ನ ಸೋಕಿಸಿಕೊಳ್ಳೋದು ಅಥವಾ ಅದಕ್ಕೆ ಅಂಟದ ಒಂದು ಲೇಪನ ಇರುವಂಥದ್ದಕ್ಕೆ ನಾನ್ ಸ್ಟಿಕ್ ಅಂತ ಕರೀತೇವೆ. ಅಲ್ಲೂ ಕೂಡ ನಾವು ಏನು ಹೇಳ್ತೀವಿ, ಒಂದು ರೀತಿಯಂಥ ಪ್ಲಾಸ್ಟಿಕ್ ಅನ್ನ ಬಳಸ್ತೇವೆ. ಇವೆಲ್ಲ ಕೂಡ ಒಂದು ಜೋತಾದರ್ಶನ ಇರುವಂಥದ್ದು. ನಮ್ಮ ಪೆನ್ ಪ್ಲಾಸ್ಟಿಕ್ ನಾವೇನು ದಿನ ಬರೀತಾ ಇರಲ್ಲ, ಪೆನ್, ಆ ಪೆನ್ನಲ್ಲಿರುವಂಥ ಪ್ಲಾಸ್ಟಿಕ್ಕು ಇವೆಲ್ಲ ಕೂಡ ನಾವು ಅದರಲ್ಲಿರುವಂಥ ರೀಫಿಲ್ ಇವೆಲ್ಲ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಇವೆ. ಮತ್ತು ನಾವು ವಿದ್ಯುತ್ ಸ್ವಿಚ್ಗಳು ನಾವೇನು ದಿನನಿತ್ಯ ಬಳಸ್ತಾರಂತ ನಮ್ಮ ಮನೆಯಲ್ಲಿ ವಿದ್ಯುತ್ ಸ್ವಿಚ್ ಕೂಡ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಥವಾ ನೆಲ ಹಾಸುವ ಬಳಸ್ತಾ ಇದ್ದೇವೆ. ಇವೆಲ್ಲ ಕೂಡ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಹೀಗಾಗಿ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಪರಿಸ್ಥಿತವಾಗಿದ್ದು ಬಾಳಿಕೆ ಬರುವಂತಾಗಿದ್ದು ಬಲಯುತವಾಗಿದೆ. ಹೀಗಾಗಿ ನಾವು ಮನೆಯಲ್ಲಿ ಪೀಠೋಪಕರಣಗಳ ತಯಾರಿಕೆಗೆ ಬಳಸ್ತೇವೆ. ಒಂದು ಟೇಬಲ್ ಇರ್ಬೋದು, ಒಂದು ಚೇರ್ ಇರ್ಬೋದು, ನಾವು ಮನೆಯಲ್ಲಿ ಅನೇಕ ಉಪಕರಣಗಳು, ನಾವು ಮನೆಯಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವಂಥ ಜಾನುಗಳಿರ್ಬೋದು. ಈಗಾಗಲೇ ನಾನು ಒಂದು ಚಟುವಟಿಕೆ ಹೇಳಿದ್ದೇನೆ, ದಿನನಿತ್ಯ ಬಳಸುವಂಥ ನಾವು ಪ್ಲಾಸ್ಟಿಕ್ಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತೀನಿ. ಬಹುತೇಕ ಬರುತ್ತೆ, ಹಾಗಾದ್ರೆ ಎಷ್ಟು ಅವಲಂಬಿತವಾಗಿದ್ದೀವಿ. ಕಾರಣ ಏನು ಹೇಳ್ತಾ ಇದ್ವಿ, ಇಷ್ಟೆಲ್ಲ ಇವತ್ತು ನಾವು ಕಾರುಗಳು, ಬಾಲುಗಳು, ವಿಮಾನಗಳ ಕವಚಗಳಲ್ಲೂ ಕೂಡ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀವಿ. ಅಂದರೆ ಪ್ಲಾಸ್ಟಿಕ್ನ ಮಹತ್ವ ಏನು ಅಂತ ಹೇಳ್ತಾ ಇದೆ. ಹೌದು, ಪ್ಲಾಸ್ಟಿಕ್ ಒಂದು ವರದಾನ ಅಂತ ಹೇಳ್ತೀವಿ. ಅದು ಕೂಡ ನಾವು ಪ್ಲಾಸ್ಟಿಕ್ನಿಂದ ಇವತ್ತು ನಾವು ಪ್ಲಾಸ್ಟಿಕ್ನ ಬಳಸಬೇಡಿ, ನಿರ್ಬಂಧಿಸಿ, ನೋ ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ವಿ. ಅದು ಮುಂದಿನ ನಾವು ಇದರಲ್ಲಿ ತಿಳ್ಕೊಳ್ಳೋಣ, ಚರ್ಚಿಸೋಣ. ಅದಕ್ಕೆ ನಾವು ವಾಹನಗಳ ಕವಚ ಬಿಡಿಭಾಗಗಳು ಅಥವಾ ವಿಮಾನದ ಬಿಡಿಭಾಗಗಳು, ವಿಮಾನೋಕೆಯಲ್ಲೂ ಕೂಡ ನಾವು ಪ್ಲಾಸ್ಟಿಕ್ನ ಬಳಸ್ತಾ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕಾರಣ ಆ ವಿಮಾನಗಳು ಅಂದರೆ ಅವುಗಳಲ್ಲಿ ಹಗುರವಾಗಿರಬೇಕು, ಬಲಯುತವಾಗಿರಬೇಕು, ದೀರ್ಘ ಬಾಳಿಕೆ ಬರಬೇಕು, ಮತ್ತು ಯಾವುದೇ ರೀತಿಯ ಕರೋಷನ್ ಅಂದರೆ ಸಂರಕ್ಷಣೆಗೆ ಒಳಪಡಬಾರದು. ಇವೆಲ್ಲವೂ ಕೂಡ ಲೋಹಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕಡಿಮೆ ಬೆಲೆಯದ್ದಾಗಿದೆ ಅಲ್ವಾ. ಮತ್ತು ನಾವು ನೈಸರ್ಗಿಕ ಸಂಪನ್ಮೂಲವಾದಂಥ ಲೋಹಗಳನ್ನು ನಾವು ಸಂರಕ್ಷಣೆ ಮಾಡಬಹುದು. ಅದಕ್ಕೆ ಪರ್ಯಾಯವಾಗಿ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದೀವಿ ಅದನ್ನು ಕೂಡ ಹೇಳ್ಬೋದು. ಇವೆಲ್ಲ ಹೇಳ್ತಾ ಇದ್ವಿ. ಇವನ್ನ ವಿಶಿಷ್ಟ ಗುಣಗಳು, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಒಂದು ಪ್ಲಾಸ್ಟಿಕ್ ಕ್ರಿಯಾಪಟವಲ್ಲ, ಏನಂತೀವಿ, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಪ್ಲಾಸ್ಟಿಕ್ ಕ್ರಿಯಾಪಟುವಲ್ಲ. ಕ್ರಿಯಾಪಟುವಲ್ಲ ಹಾಗಾದ್ರೆ ಯಾವುದ್ರ ಜೊತೆಗೂ ವರ್ತಿಸುವುದಿಲ್ಲ, ಅಂದ್ರೆ ಸಂಕ್ಷೋಭಣೆಗೆ ಒಳಪಡುವುದಿಲ್ಲ. ಹಗುರ, ಬಲಯುತ ಹಾಗೂ ದೀರ್ಘ ಬಾಳಿಕೆ. ಮಕ್ಕಳಿಗೆ ಕಾಣಿಸ್ಕೊಳ್ಳಿ, ಕ್ರಿಯಾಪಟವಲ್ಲ, ಹಗುರ, ಬಲಯುತ ಮತ್ತು ಬಾಳಿಕೆ ಬರುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ನಾವು ವಿಮಾನೋದ್ಯಮಗಳಲ್ಲಿ ವಿಮಾನ, ಕಾರುಗಳು ಮತ್ತು ಗೃಹೋಪಯೋಗಿ ಕೈಗಾರಿಕೆಗಳಲ್ಲೂ ಕೂಡ ನಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದೇವೆ. ಮತ್ತು ಪ್ಲಾಸ್ಟಿಕ್ ಒಂದು ದುರ್ಬಲ ವಾಹಕ. ಏನು ಹೇಳ್ತೀವಿ, ದುರ್ಬಲ ವಾಹಕ ಅಂದರೆ ಇದು ದುರ್ಬಲ ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕ ಅಂತ ಕರಿತೀವಿ. ಹಾಗಾಗಿದೆ ಉಷ್ಣ ಅವಾಹಕ ಆಗೋದ್ರಿಂದ ವೇದಿಕೆಗಳೆಲ್ಲ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತಾ ಇರೋದು ಉಷ್ಣ ಅವಾಹಕ. ನಾವು ವಿದ್ಯುತ್ ನಗರಗಳಲ್ಲಿ ಒಂದು ಫ್ಯೂಸ್ಗಳಿರ್ಬೋದು ಅಥವಾ ವಿದ್ಯುತ್ ಸ್ವಿಚ್ಗಳಲ್ಲಿ ತಂತಿಗಳಲ್ಲಿ ಅವಾಹಕದ ಹೊದಿಕೆ, ಇವೆಲ್ಲ ನಾವು ಪ್ಲಾಸ್ಟಿಕ್ ತಂತಿಯ ಮೇಲೆ ಹೊದಿಕೆ ಯಾವ ಗುಣದಲ್ಲಿ ಬಳಸ್ತಾ ಇದ್ದಾರೆ, ಅದೊಂದು ದುರ್ಬಲ ಅವಾಹಕ ಅಂತ ಹೇಳ್ತೀವಿ. ಸರಿ, ದುರ್ಬಲ ಅವಾಹಕ, ಕ್ಷಮಿಸಿ, ದುರ್ಬಲ ವಾಹಕ. ನೆಕ್ಸ್ಟ್
ಪ್ಲಾಸ್ಟಿಕ್ಕು ಇಷ್ಟೆಲ್ಲ ನಮಗೆ ಪ್ಲಾಸ್ಟಿಕ್ಕು ಸಾಕಷ್ಟು ರೀತಿಯಲ್ಲಿ ಅನುಕೂಲ ಇದೆ. ನಾವು ಹೇಳ್ತಾ ಇದ್ದೀವಿ ಪ್ರಧಾನ ಅಂತ ಹೇಳ್ತೀವಿ. ತುಂಬ ಒಂದು ಸಾಮಾನ್ಯ ಮಟ್ಟದ ಜನರಿಗೂ ಕೂಡ ಕೈಗೆ ಎಟಕಬಹುದಾದಂತಹ ಎಲ್ಲ ಒಂದು ಅನುಕೂಲಕರವಾದಂತಹ ಒಂದು ವಸ್ತು ಪ್ಲಾಸ್ಟಿಕ್. ನಿಜ ಹೌದು. ಆದರೂ ಕೂಡ ನಾವಿವತ್ತು ಪ್ಲಾಸ್ಟಿಕ್ಕನ್ನು ಇವತ್ತು ಅನೇಕ ಸ್ಲೋಗನ್ಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ಒಂದು ಯೋಜನೆಗಳಲ್ಲಿ ಅಥವಾ ನೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಪ್ಲಾಸ್ಟಿಕ್ ರಹಿತ ನಾವೇನು ವಸ್ತುಗಳು ಅಂತ ಏನು ಕರೀತಾ ಇದ್ದೀವಿ. ನೀವೇನ ಕೇಳಿರ್ತೀರಾ, ನಾವು ಪ್ಲಾಸ್ಟಿಕ್ ಬೇಡ, ನೋ ಪ್ಲಾಸ್ಟಿಕ್ ಅಲ್ವಲ್ವಾ. ನಮ್ಮ ತರಗತಿಯಲ್ಲೂ ಕೂಡ ನಾವು ಬೋರ್ಡಲ್ಲಿ ಬರ್ತೀವಿ, ಪ್ಲಾಸ್ಟಿಕ್ ಚೀಲ ಬಿಡಿ, ಬಟ್ಟೆ ಚೀಲ ಹಿಡಿ. ನೋಡಿದ್ದೀರಲ್ಲ ಮಕ್ಕಳೇ, ನಿಮ್ಮ ತರಗತಿಯಲ್ಲಿ ಇದೆ. ಏನಂತ ಇದೆ ಓದ್ರಲ್ಲಿ? ಪ್ಲಾಸ್ಟಿಕ್ ಚೀಲ ಬಿಡಿ, ಬಟ್ಟೆ ಚೀಲ ಹಿಡಿ. ಇಂಥ ಸ್ಲೋಗನ್ಗಳು. ಹೌದು ಸರ್, ಮಧ್ಯಮ ವರ್ಗದವರಿಗೆಲ್ಲ ಎಷ್ಟೊಂದು ಉಪಯುಕ್ತ ಆಗುವ ವಸ್ತುವನ್ನು ಯಾಕೆ ನಾವು ಬೇಡ ಅಂತ ಇದ್ದೀವಿ? ಉದ್ದೇಶ ಒಂದೇ, ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ, ಪರಿಸರ ಸ್ನೇಹಿ ಅಲ್ಲ. ಹಾಗಾದ್ರೆ ಏನು? ನಮಗೆ ಸ್ನೇಹಿ, ಪರಿಸರಕ್ಕೆ ಸ್ನೇಹಿ ಅಲ್ಲ ಅಂದ್ರೆ ಅರ್ಥ ಏನು? ಪ್ಲಾಸ್ಟಿಕ್ ಒಂದು ಅದರ ಬೇಡವಾದಂಥ ಗುಣ ಅದು ಜೈವ ವಿಘಟನೀಯವಲ್ಲ. ಲೈನ್ ತುಂಬ ಇಂಪಾರ್ಟೆಂಟ್, ಬಹಳಷ್ಟು ಉಪಯೋಗ ಇದೆ. ಒಂದೇ ಒಂದು ಅವಗುಣ ಇರುವಂಥದ್ದು ಅಂದರೆ ಪ್ಲಾಸ್ಟಿಕ್ ಒಂದು ಜೈವಿಕ ವಿಘಟನೀಯವಲ್ಲ, ಜೀವ ವಿಘಟನೀಯ ಅಲ್ಲ. ಏನು ಜೀವ ವಿಘಟನೀಯ ಅಂದರೆ? ಜೀವ ವಿಘಟನೆ, ಜೈವಿಕ ವಿಘಟನೆ ಅಂದ್ರೇನು? ಯಾವುದೇ ವಸ್ತು ಮಣ್ಣಿಗೆ ಬಿದ್ದಾಗ ಅದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಕೊಳೆಯಲ್ಪಟ್ಟು ಪುನಃ ಅದು ಮಣ್ಣಿಗೆ ಸೇರೋದು ವಿಘಟನೆ ಅಂತ ಕರಿತೀವಿ. ಆದರೆ ಪ್ಲಾಸ್ಟಿಕ್ ವಿಘಟನೆ ವಸ್ತು ಅಲ್ಲದ್ದರಿಂದ ನಾವು ಪರಿಸರದಲ್ಲಿ ಅನೇಕ ಮಾಲಿನ್ಯಕ್ಕೆ ಕಾರಣ ಆಗಿದೆ. ಅದರಲ್ಲಿ ಚರಂಡಿ ಪ್ಲಾಸ್ಟಿಕ್ಗಳು ನಾವೆಲ್ಲ ಪಾರ್ಕ್ಗಳಲ್ಲಿ ಹೋಗಿ ಅಥವಾ ಎಲ್ಲ ಫೀಲ್ಡ್ಗಳಲ್ಲಿ ಹೋಗಿ ರಸ್ತೆ ಪಕ್ಕಗಳಲ್ಲಿ ನಾವು ಈ ಪ್ಲಾಸ್ಟಿಕ್ ಚೀಲಗಳನ್ನು ಎಲ್ಲದರಲ್ಲೇ ಬಿಸಾಕಿರುವಂಥದ್ದು, ಬೇಂದು ಅಥವಾ ಪಾರ್ಕ್ಗಳಲ್ಲಿ ಈ ಥರ ಚಿಪ್ಸ್ ಪಾಕೆಟ್ಗಳೆಲ್ಲ ಬಿಸಾಕಿರುವಂಥದ್ದು. ಇವು ಅಲ್ಲಲ್ಲಿ ಮಳೆ ಬಂದ ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಅನಾಹುತಗಳಾಗುವಂಥದ್ದು. ಮತ್ತು ಪ್ಲಾಸ್ಟಿಕ್ ಮಣ್ಣಿನಲ್ಲಿದ್ದರೆ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ, ಮಣ್ಣಿನ ಗುಣ ಹೆಚ್ಚಲಿಕ್ಕೆ ಕಾರಣ ಆಗೋಲ್ಲ. ಅವು ಮಣ್ಣಿನ ಮೇಲೆ ಪ್ಲಾಸ್ಟಿಕ್ಕು ಎಲ್ಲ ಬಿದ್ದು ಮಣ್ಣಿನ ಒಂದು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಅಡ್ಡಿಯಾಗುತ್ತೆ. ಮಣ್ಣಿಗೆ ಅಂತರ್ಜಲ ಹೋಗಲಿಕ್ಕೆ ಅವಕಾಶ ಆಗಲ್ಲ. ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆಯಾಗಿ ಈ ಥರ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅಂತ ಕರಿತೀವಿ. ಮತ್ತು ನಾವು ಬಿಸಾಡಿದಂಥ ಅನೇಕ ಪ್ಲಾಸ್ಟಿಕ್ಕನ್ನು ಪಾಪ ನಮ್ಮ ಪರಿಸರದಲ್ಲಿರುವಂಥ ಹಸು, ಎಮ್ಮೆ, ಮೇಕೆ ಇಂಥ ಪ್ರಾಣಿಗಳು, ಪರಿಸರದ ಪ್ರಾಣಿಗಳು ಅದರಲ್ಲಿರುವಂಥ ಆಹಾರಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನು ತಿಂದು ಅವು ಹಾಗೇನೆ ಅವುಗಳ ಜೀರ್ಣಾಂಗದಲ್ಲಿ ಒಳಗಡೆ ಕಟ್ಟಿಕೊಂಡು ಅವು ಪ್ರಾಣ ತೆಗೆದುಕೊಳ್ಳುವಂಥ ವಿಷಾದವನ್ನು ನೋಡಿದ್ರೆ ತುಂಬ ವಿಷಾದನೀಯ ಅನಿಸುತ್ತೆ. ಈ ರೀತಿ ನಾವು ಬಳಸಿರುವಂಥ ಪ್ಲಾಸ್ಟಿಕ್ಕಿಂದ ಅನೇಕ ಪರಿಸರಕ್ಕೆ ಅದು ಮಣ್ಣಿನ ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಇವುಗಳನ್ನು ಏನಾದರೂ ದಹಿಸಿದರೆ ಇವುಗಳಿಂದ ಬಿಡುಗಡೆ ಆಗ್ತಾರಂಥ ಸಲ್ಫರ್ ಡೈಆಕ್ಸೈಡು, ನಾವು ಈ ಥರ ವಿಷ ಅನಿಲಗಳಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಪ್ಲಾಸ್ಟಿಕ್ಕನ್ನು ಬೇಡ, ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಅಂತ ಹೇಳ್ತಾ ಇದ್ದೇವೆ. ಸಾಧ್ಯವಾದಷ್ಟು ಮಕ್ಕಳೇ ಯಾಕೆ ಪಾಠವನ್ನು ಇಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಆಗಿರ್ಬೋದಿಲ್ಲ. ಯಾಕೆ ಇಟ್ಟಿದ್ದಾರೆ? ಪ್ಲಾಸ್ಟಿಕ್ಕನ್ನು ನಾವು ಇಷ್ಟು ನಿರ್ಲಕ್ಷಿತವಾಗಿ ನಾವೆಲ್ಲ ಬಳಸ್ತಾ ಇದ್ದೇವಲ್ಲ, ಇದರಿಂದ ಇಡೀ ನಮ್ಮ ಪರಿಸರಕ್ಕೆ ವಾಯು, ಜಲ, ಮಣ್ಣು, ಇತರ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಎಷ್ಟೊಂದು ಹಾನಿ ಆಗ್ತಾ ಇದೆ. ಖಂಡಿತ ಗಮನಿಸಿ, ವಿಚಾರ ಮಾಡಿ. ಪ್ಲಾಸ್ಟಿಕ್ಕನ್ನು ನಾವು ಮಿತಿಗೊಳಿಸಬೇಕು ಅಲ್ವಾ? ಈ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಬೇಡ, ನಾವಿದರ ಮಿತಿಯನ್ನು ಉಳಿಸಲೇಬೇಕು, ಪರಿಸರವನ್ನು ಸಂರಕ್ಷಿಸಲೇಬೇಕು. ಅದೆಲ್ಲ ನಮಗೆಲ್ಲ ಅರ್ಥ ಆಗಬೇಕು ಅಂದರೆ ನಮಗೆ ಈಗ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ಗಳು ಅಂತ ಪಾಠ ಇಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ ನಿಮಗೆ? ಮುಂದಿನ ನೀವು ದಿನನಿತ್ಯ ಬಳಸುವಂಥ ಪ್ಲಾಸ್ಟಿಕ್ಗಳ ಮಿತಿಗೊಳಿಸಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅಲ್ವಾ? ಈ ರೀತಿಯಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ಲಾಸ್ಟಿಕ್ಕನ್ನು ಮಿತಿಯಾಗಿರ್ತೀವಿ. ಪ್ಲಾಸ್ಟಿಕ್ಕನ್ನು ನಾವು ಹೇಗೆ ಮತ್ತೆ ಮಿತಿಗೊಳಿಸಬೇಕು ಅನ್ನೋದಕ್ಕೆ ಒಂದು 5-6 ನೋಡೋಣ. ನಾವು ಪ್ಲಾಸ್ಟಿಕ್ಕು ಕೊಡಿಬೇಕು ಅಂದರೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ಅದು ಅಲ್ಲಿವರೆಗೂ ಮಣ್ಣಲ್ಲಿ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ನಾವು ತರಕಾರಿ ಕೆಲವು ವಸ್ತುಗಳು ಹೇಳ್ತೇನೆ, ಅವು
ವಿಘಟನೆಗೊಳ್ಳುವಂಥ ಕಾಲ ಗಮನಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಆಹಾರ ಉಳಿಕೆ ಪದಾರ್ಥಗಳನ್ನು ಸಹ ಒಂದೆರಡು ವಾರದಲ್ಲಿ ಅವೇನಾಗುತ್ತೆ ಕೊಡುತ್ತೆ. ಕಾಗದ 10 ರಿಂದ 30 ದಿನ. ನಾವೇನು ನಮ್ಮ ಪುಸ್ತಕದ ಕಾಗದವನ್ನು ಮಣ್ಣಿಗೆ ಹಾಕಿದ್ರೆ 10 ರಿಂದ 30 ದಿನಕ್ಕೆ ಅದು ಬೇಕಾಗುತ್ತೆ. ಹತ್ತಿ ಬಟ್ಟೆ 2 ರಿಂದ 5 ತಿಂಗಳು. ಮರ 10 ರಿಂದ 15 ವರ್ಷ. ಉಣ್ಣೆಗಡ್ಡೆ ಸುಮಾರು 1 ವರ್ಷ. ತವರ, ಅಲ್ಯೂಮಿನಿಯಂ, ಇತರ ಲೋಹದ ಡಬ್ಬಗಳು ಕೂಡ ಸಂಕ್ಷಾರಣೆಗೊಳ್ಳಲ್ಪಟ್ಟವು ಕೂಡ ವಿಘಟನೆ ಆಗ್ತವೆ. ಅದು ಜೈವಿಕ ವಿಘಟನೆಯವಲ್ಲ, ಆದರೂ ವಿಘಟನೆ ಆಗ್ತದೆ. 100 ರಿಂದ 500 ವರ್ಷಗಳು ಬೇಕು. ಆದರೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆಗೆ ಹಲವಾರು ವರ್ಷಗಳ ಅವಶ್ಯಕತೆ ಇದೆ. ಹಾಗಾಗಿ ನಾವು ಈ ಪ್ಲಾಸ್ಟಿಕ್ಕನ್ನು ನಾವು ಮಿತಿಗೊಳಿಸಬೇಕು ಅಂತ ಹೇಳ್ತೀವಿ. ಈ ಪ್ಲಾಸ್ಟಿಕ್ಕನ್ನು ನಾವು ಮಿತಿಗೊಳಿಸ್ಬೇಕಂದ್ರೆ ಕನಿಷ್ಠ ನಾವೇನು ಮಾಡಬೇಕು ಹೇಳ್ತೀರ ಮಕ್ಕಳ? ಹೇಳಿ ಅಂತಂದಾಗೆ ಇಲ್ಲಿ ತರಗತಿ ಬಂದಿರುವಂಥ ಒಂದು ಸ್ಲೋಗನ್ ನೋಡಿ, ಏನಂತ ಇದೆ? ಪ್ಲಾಸ್ಟಿಕ್ ಚೀಲ ಬಿಡಿ, ಬಟ್ಟೆ ಚೀಲ ಇಡಿ. ಕರೆಕ್ಟ್ ನೋಡಿ. ನಾವು ಅಂಗಡಿಗೆ ಅಥವಾ ತರಕಾರಿಗೆ ಯಾವುದೇ ಮಾರ್ಕೆಟ್ಗೆ ಹೋದಾಗ ನಾವು ಹತ್ತಿದ್ದು ಅಥವಾ ಬಟ್ಟೆಯ ಬ್ಯಾಗನ್ನು ಕೊಂಡೊಯ್ಯಬೇಕು. ಪ್ಲಾಸ್ಟಿಕ್ ಬದಲಾಗಿ ನಾವು ಪುನಃ ಬಳಸಬಹುದಾದಂಥ ಯೂಸ್ ಮಾಡಬಹುದು ಬಟ್ಟೆ ಚೀಲವನ್ನು ಕೊಂಡೊಯ್ಯಬೇಕು. ಕರೆಕ್ಟ್ ಅಲ್ವಾ? ಇದನ್ನು ನಾವು ಪಾಲಿಸಬೇಕು. ಇದನ್ನು ಪಾಲಿಸೋದ್ರಿಂದ ನಾವು ಪರಿಸರಕ್ಕೆ ಕೊಡುವಂಥ ಸಣ್ಣ ಕೊಡುಗೆ ಇದಾಗುತ್ತೆ. ನಂತರ ಈ ಥರ್ಮೋಪ್ಲಾಸ್ಟಿಕ್ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಬಳಸ್ತಾರಂಥ ಪ್ಲಾಸ್ಟಿಕ್ಗಳನ್ನು ಪುನಃ ಮರುಚಕ್ರೀಕರಣಗೊಳಿಸಲಿಕ್ಕೆ, ಅಂದರೆ ಹಳೆ ಪ್ಲಾಸ್ಟಿಕ್ ಅಂತ ಕೊಟ್ಟು ಪುನಃ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಳ್ಬೇಕು. ಹೀಗೆ ಈ ಪ್ಲಾಸ್ಟಿಕ್ಗಳನ್ನು ನಾವು ಮಿತಿಗೊಳಿಸಲಿಕ್ಕೆ, ಸಂಗ್ರಹಗೊಳಿಸಲಿಕ್ಕೆ ನಾವು ಕೈಗೊಳ್ಳಬೇಕಾದಂತಹ ಕ್ರಮಗಳಂದರೆ 5 Rಗಳು ಅಂತ ಹೇಳ್ತೀವಿ. 5 Rs. ಒಂದು ಏನೇನು ಹೇಳ್ತಪ್ಪ? 5 Rಗಳು ಇಂಗ್ಲೀಷಲ್ಲಿ ಹೇಳ್ತೀವಿ. ಒಂದು ರೆಡ್ಯೂಸ್, ರಿಯೂಸ್, reduce, reuse, reduce, reuse, recycle, repurpose, refuse. ರೆಡ್ಯೂಸ್, ಮಿತ ಬಳಕೆ. ನಾವು ಆದಷ್ಟು ಪ್ಲಾಸ್ಟಿಕ್ ಮಿತ ಬಳಕೆ, ಮಿತವಾಗಿ ಬಳಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ರಿಯೂಸ್, ಮರುಬಳಕೆ ಮಾಡ್ಕೋಬೇಕು. ಬಳಸಿದರೆ ಪುನಃ ನಾವು ಹಾಳಾಗಿದ್ರು ಕೂಡ ಅದನ್ನು ಮರುಬಳಕೆ ಮಾಡ್ಕೊಳ್ಳುವಂಥದ್ದನ್ನು ಒಂದು ನೀರು ಇದನ್ನು ಕೂತಿದೆ ಅಂದರೆ ನಾವು ಪ್ಲಾಸ್ಟಿಕ್ ಅಂದರೆ ಬೇರೆ ಇದನ್ನು ಬೇರೆ ಏನಾದರೂ ಶೇಖರಿಸಲಿಕ್ಕೆ ಇದನ್ನು ಬಳಸ್ಕೊಳ್ಳೋದು ಮರುಬಳಕೆ. ಮತ್ತು ರೀಪರ್ಪಸ್, ಒಂದು ವೇಳೆ ನಮಗೇನಾದರೂ ಇಂಥ ಬಾಟಲ್ಗಳು ಹಾಳಾಗಿದ್ದರೆ ಇವುಗಳಿಗೆ ನಾವು ಡಬ್ಬಿಗಳಿಗೆ ಮಣ್ಣನ್ನು ತುಂಬಿ ಗಿಡಗಳನ್ನು ಇಟ್ಟು ನಾವು ಪರಿಸರ ಸ್ನೇಹಿಯಾಗಿ ಅದನ್ನೇ ನಾವು ಬಳಸುವಂಥದ್ದು ನಾವು ರೀಪರ್ಪಸ್. ನೆಕ್ಸ್ಟ್ ರೀಸೈಕಲ್, ಮರುಚಕ್ರೀಕರಣ. ನಾವಾಗ ಹಳೆ ಪ್ಲಾಸ್ಟಿಕ್ನಿಂದ ಹೊಸ ಪ್ಲಾಸ್ಟಿಕ್ ಅನ್ನು ತಯಾರಿಸುವಂಥದ್ದು, ಇದು ಮರುಚಕ್ರೀಕರಣ ಅಂತ ಹೇಳ್ತೀವಿ. ಕೊನೆಗೂ ರೆಫ್ಯೂಸ್, ನಾವು ತಿರಸ್ಕರಣೆ, ಮೊದಲನೇ ಒಂದು ಆದ್ಯತೆ ತಿರಸ್ಕರಣೆ. ಪ್ಲಾಸ್ಟಿಕ್ಕನ್ನು ಬಳಸದೇ ಇದ್ದರೆ ನಾವು ಆದಷ್ಟು ಇವೆಲ್ಲ ಪರಿಸರದ ಸಮಸ್ಯೆಗಳನ್ನು ನಾವು ಕಡಿಮೆಗೊಳಿಸ್ಬೋದು. ಹೌದಲ್ವಾ? ಇದನ್ನು ರೆಫ್ಯೂಸ್ ಅಂತ ಕರಿತೀವಿ, ತಿರಸ್ಕರಣೆ ಅಂತ ಹೇಳಿ ಕರಿತಿದ್ವಿ. ನಾವು ಅವುಗಳ ಬಳಕೆಯೇ ನಿಲ್ಲಿಸ್ಬಿಟ್ರೆ, ತಿರಸ್ಕರಿಸಿದ್ರೆ ಆದಷ್ಟು ನಾವು ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ಗಳನ್ನು ನಾವು 5 R ಅಂತ ಹೇಳುವ ಸೂತ್ರವನ್ನು ಅನುಸರಿಸಿ ನಾವು ಪರಿಸರ ಸಂರಕ್ಷಣೆಗೋಸ್ಕರ ಅನುಸರಿಸಬೇಕಾಗಿದೆ. ಹೌದಲ್ವಾ ಮಕ್ಕಳೇ? ಇಷ್ಟು ನಾವು ಈ ದಿನ ಏನು ತಿಳ್ಕೊಂಡ್ವಿ? ಪ್ಲಾಸ್ಟಿಕ್ನ ಅರ್ಥ, ಪ್ಲಾಸ್ಟಿಕ್ನ ವಿಧಗಳು ಯಾವ್ಯಾವುದು, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ ಉದಾಹರಣೆ. ನಂತರ ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಆನಂತರ ಪ್ಲಾಸ್ಟಿಕ್ ಮತ್ತು ಪರಿಸರ, ಪರಿಸರಕ್ಕೆ ಹೇಗೆ ಸ್ನೇಹಿ ಅಲ್ಲ ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಕೊನೆಯದಾಗಿ ಪರಿಸರಕ್ಕೆ ನಾವು ಸ್ನೇಹಿಯಾಗಿರ್ಬೇಕಂದ್ರೆ ಪ್ಲಾಸ್ಟಿಕ್ಕನ್ನು ನಾವು ಹೇಗೆ ಬಳಸ್ಕೋಬೇಕು ಅನ್ನೋದು 5 Rಗಳನ್ನು ನಾವು ಅನುಸರಿಸಿ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾ
ಇನ್ನು ಮುಂದಾದರೂ ನಾವೆಲ್ಲರೂ ಕೂಡ ಈ ಪ್ಲಾಸ್ಟಿಕ್ಕನ್ನು ನಾವು ಅತಿ ಕಡಿಮೆಯಾಗಿ ಬಳಸುವಂಥದ್ದು ಅಥವಾ ಇರೋ ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಹಾಕ್ತಾನೆ ಅಥವಾ ಪರಿಸರಕ್ಕೆ ಬಿಸಾಡ್ತಾನೆ ಅದನ್ನು ಮರುಚಕ್ರೀಕರಣಕ್ಕೆ ಬಳಸುವಂಥದ್ದು ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಒಂದು ಪರಿಸರ ಸಂರಕ್ಷಣೆಗಾಗಿ ಎಲ್ಲರೂ ಕೈ ಜೋಡಿಸೋಣ. ಈ ಪಾಠ ಇಟ್ಟಿರುವಂಥ ಉದ್ದೇಶವನ್ನು ಈಡೇರಿಸೋಣ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಪಾಠ ಆಗಿದೆ. ನೀವು ಮುಂದಿನ ತರಗತಿ ಬರಬೇಕಾದ್ರೆ ಒಂದು ಗೃಹಕಾರ್ಯವನ್ನು ನೀಡುತ್ತೇನೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರಬೇಕು. ಪ್ರಶ್ನೆ ಒಂದು ಬರ್ಕೊಳ್ಳಿ. ಒಂದೇನು, ಪ್ಲಾಸ್ಟಿಕ್ನ 2 ವಿಧಗಳಾದವು. ಬರ್ಕೋಬೇಕು. ಪ್ಲಾಸ್ಟಿಕ್ನ 2 ವಿಧಗಳಾದವು. ಪ್ರತಿಯೊಂದಕ್ಕೂ 2 ಉದಾಹರಣೆಯೊಂದಿಗೆ ಉದಾಹರಣೆಯೊಂದಿಗೆ ವಿವರಣೆ ಕೊಡಿ. ಎರಡನೇ ಪ್ರಶ್ನೆ, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳನ್ನು ಬರೆಯಿರಿ. ಎರಡನೇ ಪ್ರಶ್ನೆ ಮಕ್ಕಳೇ ಗೃಹಕಾರ್ಯದ್ದು ಪ್ಲಾಸ್ಟಿಕ್ನ 2 ಗುಣಗಳನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಹು ಉಪಯೋಗಿ ಆಗಿದ್ದರು ಪ್ಲಾಸ್ಟಿಕ್ ಅನ್ನು ನಿರ್ಬಂಧಿಸಿ ಎನ್ನುತ್ತೇವೆ ಏಕೆ? ಪ್ಲಾಸ್ಟಿಕ್ ಅನ್ನು ನಿರ್ಬಂಧಿಸಿ ನಿಲ್ಲಿಸಿ ಎನ್ನುತ್ತೇವೆ ಏಕೆ? ಇಷ್ಟನ್ನ ಇವೆಲ್ಲರೂ ಗೃಹಕಾರ್ಯ